ಮೇಡಮ್ ಹಾ ಹೇಳಿ. ಮ್ಯಾಮ್, ನನಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಂಡೆಕ್ಸ್ ಫಿಂಗರು ಹಾ, ತುಂಬಾ ನೋವು ಬರುತ್ತೆ ಮೇಡಮ್. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಲಾರ್ಜ್ ಇಂಟೆಸ್ಟೈನ್ ಏನೋ ಅಂದ್ಬಿಟ್ಟು ಅದಕ್ಕೂ ಇದೆಲ್ಲ ಹಾಕೊಂಡೆ. ಎಲ್ಲಿ ಮತ್ತೆ ಎಡಗೈ ಹೆಬ್ಬೆರಳ ಹೇಳಿದ್ರಾ? ನೋ ಇಂಡೆಕ್ಸ್ ಫಿಂಗರ್ ಇಂಡೆಕ್ಸ್ ಫಿಂಗರ್. ಓಕೆ, ಏನಾಗ್ತಾ ಇದೆ? ನೋವು ಬರುತ್ತೆ ಮೇಡಮ್, ತುಂಬಾ ನೋವು ಬರುತ್ತೆ. ಓಕೆ. ಬೆರಳು ಮಾತ್ರ. ಮತ್ತೆ ಇದು ಬೆರಳುಗಳು ಜಾಯಿಂಟ್ಗಳೆಲ್ಲ ಒಂಥರ ನಮ್ನೆಸ್ ಬರುತ್ತೆ ಮೇಡಮ್. ಇದನ್ನ ನೈಟ್ ನೀವು ನೈಟ್ ಮಾತ್ರ. ವಿಂಡ್ ಎನರ್ಜಿ ಅಂತ ಹೇಳ್ತೀವಿ ತಾನೆ, ವಿಂಡ್ ಎನರ್ಜಿ ಅಂತ ಹೇಳ್ತೀವಿ. ಹಾ ಇಲ್ಲಿ ಹಾ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಇರುತ್ತೆ, ಅಂದ್ರೆ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಅಲ್ಲಿ ಕೋಲ್ಡ್ನೆಸ್ ಆಗ್ತದೆ ಅಂತ ಅರ್ಥ. ಹ್ಮ್ ಇಲ್ಲಿ ನೋಡಿ, ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್. ಲಿವರ್ಗುನು ಹ್ಮ್ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಸರ್ಕಲ್ ಹಾಕಿ, ಗಾಲ್ ಬ್ಲಾಡರ್ಗೂ ಹಾಕಿ ಕಾಲ್ಬೆ ಸ್ಕೈ ಬ್ಲೂ ಆರೆಂಜ್ ಕಲರ್. ಆಮೇಲೆ ಇಲ್ಲಿ ನೇಲ್ ಚಕ್ರ ಪ್ರಕಾರ ನೀವು ಇಲ್ಲಿ ಹಾಕಿ ಸ್ಕೈ ಬ್ಲೂ. ತೋರಿಸ್ತೀನಿ ನೋಡಿ, ಈ ರೀತಿ ಇಂಡೆಕ್ಸ್ ಫಿಂಗರ್ಗೆ. ಇಂಡೆಕ್ಸ್ ಓಕೆ. ಫಿಂಗರ್ ಉಗುರು ಸುತ್ತಾನು ಹಾಕಿ. ಹ್ಮ್ ಡೈಲಿ ಹಾಕಿ ಸರಿ ಹೋಗುತ್ತೆ. ಆಮೇಲೆ ಇಲ್ಲೂ ಹಾಕ್ಬೋದು, ಇಲ್ಲಿ ನೇಲ್ ಚಕ್ರ ಇಲ್ಲೂ ಬರುತ್ತೆ, ಇಲ್ಲೂ ಹಾಕ್ಬೋದು ಹೀಗೆ. ಅದೇ ಮೇಡಮ್, ಒಂಥರ ಹಿಡ್ಕೊಳಕ್ಕೆಲ್ಲ ಒಂದ್ಸಲ ನೋವು ಬರುತ್ತೆ. ನೈಟ್ ಟೈಮ್ಸ್ ಮಾತ್ರನೇ ಆ ಥರ ಆಗೋದು. ಲಿವರ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ. ಹ್ಮ್ ಇದು ಮಾಡಿ ಮೇಡಮ್, ಸರಿ ಹೋಗುತ್ತೆ. ಜೊತೆ ಫುಡ್ ಅಲ್ಲಿ ಕೋಲ್ಡ್ ರಿಲೇಟೆಡ್ ಅವಾಯ್ಡ್ ಮಾಡಿ, ಸ್ವಲ್ಪ ಸ್ಪೈಸಿ ಫುಡ್ಗಳನ್ನ ತಗೊಳ್ಳಿ. ನಾನು 1 ವೀಕ್ ಬಿಟ್ಟು ಫೀಡ್ಬ್ಯಾಕ್ ಹೇಳಿ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ರಾಘವೇಂದ್ರ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಘವೇಂದ್ರ ಸರ್ ಅನ್ಮ್ಯೂಟ್ ಮಾಡಿ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಹೇಳಿ. ಮೇಡಮ್, ನಮ್ಮ ವಿಡಿಯೋ ಬರ್ತಿಲ್ಲ ಮೇಡಮ್. ವಿಡಿಯೋ ಆನ್ ವಿಡಿಯೋ ಬರ್ತಾ ಮಾಡ್ಕೊಳ್ಳಿ. ಇಲ್ಲ. ನಾನ್ ವಿಡಿಯೋ ಕಾಣಿಸ್ತಾ ಸಿಂಬಲ್ ಇಲ್ವಾ? ಕಾಣಿಸ್ತಿದ್ದೀನಿ. ನೀವು ಕಾಣ್ತಿದ್ದೀರ, ನಾನು ಕಾಣ್ತಾ ಇಲ್ಲ. ಓಕೆ ಸರ್, ನೋಡಿ ಇವಾಗ ಆನ್ ಮಾಡಿ. ಹಾ ಸರ್, ಹೇಳಿ. ಸರ್ ನಮಸ್ತೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ ವಾಯ್ಸ್ ಕೇಳ್ತಾ ಇಲ್ಲ. ಹಾ, ಇವಾಗ ಈಗ ಕೇಳ್ತಾ ಇದೆಯಾ? ಹಾ, ಕೇಳ್ತಿದೆ ಸರ್, ಹೇಳಿ. ಮೇಡಮ್, ನನಗೆ ಒಂದು 2-3 ಪ್ರಾಬ್ಲಮ್ಸ್ ಇದೆ. ಒಂದೊಂದೇ ಹೇಳ್ತೀನಿ ಈಗ. ಹೇಳಿ ಸರ್. ಹಾ. ಒಂದು ಪ್ರಾಬ್ಲಮ್, ನನಗೆ ಸುಮಾರು ವರ್ಷದಿಂದ ಗಂಟಲು ಒಂಥರ ಕಟ್ಕೊಳ್ಳುತ್ತೆ. ಹ್ಮ್ ಹಗ್ಲೆಲ್ಲ ಮಾತಾಡ್ಬೇಕಾರೆ. ಹ್ಮ್ ಆ ಅವಾಗ ಬಹಳ ಸರಿ ಅಂದಾಗ ಸ್ವಲ್ಪ ಕಫ ತರ ಬರುತ್ತೆ. ಕಫ ಅಂದ್ರೆ ಅದು ಈ ಕಲ್ಲರ್ ಕಫ ಅಲ್ಲ, ಇದು ನೀರಿನ ತರನೇ ಇರುತ್ತೆ. ವೈಟ್ ಗಂಟ್ಲು ಕಲರ್ ಇರುತ್ತಾ? ಕಟ್ಕೊಳ್ಳುತ್ತೆ. ವೈಟ್ ಟ್ರಾನ್ಸ್ಪರೆಂಟ್ ಇರುತ್ತೆ. ಹ್ಮ್ ಅದು ಅದು ಹೋದ್ರೆ ಅಕಸ್ಮಾತ್ ಅವಾಗ ಗಂಟ್ಲು ಸರಿ ಆಗುತ್ತೆ. ಮತ್ತೆ ಒಂದ್ ಸ್ವಲ್ಪ ಹೊತ್ತು ಬಿಟ್ರೆ ಮತ್ತೆ ಆಗುತ್ತೆ. ಅದು ಸುಮಾರು 4-5 ವರ್ಷದಿಂದನೂ ಆ ಪ್ರಾಬ್ಲಮ್ ಇದೆ. ನಾನು ಹ್ಮ್ ಅದಕ್ಕೆ ಬೇರೆ ಆಯುರ್ವೇದದ ಮಾತ್ರೆ ಅಥವಾ ಸಿರಪ್, ಇಂಗ್ಲಿಷ್ ಮೆಡಿಸಿನ್ ಎಲ್ಲ ತಗೊಂಡ್ರು ಅದು ಕಂಟಿನ್ಯೂ ಬರ್ತಾ ಇತ್ತು. ನಮ್ಮ ಮಿಸ್ಸಸ್ ಗಾಯತ್ರಿ ಅಂತ, ನಿಮಗೆ ನಿಮ್ಮ ಹತ್ರ ಕನ್ಸಲ್ಟ್ ಮಾಡ್ತಾ ಇರ್ತಾರೆ, ಅವ್ರು ಹೇಳಿದ್ರು. ಹಾ ಸರ್. ನೇಶ್ ಅವ್ರನ್ನ. ನಾನು ಈ ಟೈಮ್ ನಲ್ಲಿ ಡ್ಯೂಟಿಯಲ್ಲಿ ಇರ್ತೀನಲ್ಲ, ಹ್ಮ್ ಅದಕ್ಕೋಸ್ಕರ ಇವತ್ತು ಸಂಡೇ ನಿಮ್ ಮೀಟಿಂಗ್ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೌದು ಸರ್, ತುಂಬಾ ಜನ ಸಂಡೆ ತಗೊಳ್ಳಿ ಅಂತ ಅಂದ್ರು. ಸೊ ಸಂಡೆ ತಗೊಳ್ತಾ ಇದೀನಿ ಇವಾಗ. ಸಂಡೆ ಜನ ಮಾತಾಡ್ತೀನಿ. ಮನೇಲಿ ಇರ್ತೀವಿ ಮೇಡಮ್ ಅಂತ. ಕೆಲವರು ಆಫೀಸ್ಗೆ ಹೋಗೋರೆ ಪಾಪ ಆಗಲ್ಲ. ಹೌದೌದೌದು, ಡ್ಯೂಟಿಗೆ ಹ್ಮ್ ಹೋಗಿದ್ರೆ ಇದಾಗಿ. ಹಾ ಸರ್, ಹೇಳಿ. ಅದಕ್ಕೆ ಈ ಗಂಟ್ಲದ ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕೆ ಹೆಂಗೆ ಸಾಲ್ವ್ ಮಾಡೋದಂತ. ಗಂಟ್ಲಂದ್ರಲ್ಲಿ ನಿಮ್ಗೆ ಕಫ ಎಲ್ಲ ಬರ್ತಾ ಇದೆ ಅಂದ್ರೆ ಲಿವರ್ ಅಲ್ಲೂ ಇಶ್ಯೂಸ್ ಆಗಿರುತ್ತೆ, ಮತ್ತೆ ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್, ಸ್ಟಮಕ್, ಸ್ಪ್ಲೀನ್ ಅಲ್ಲೂ ಕೂಡ ಕಫ ಫಾರ್ಮೇಶನ್ ಆಗಿರುತ್ತೆ. ಕಫ ಅಂದ್ರೆ ಹ್ಮ್ ಲೈಟ್ ಕಫ, ಟ್ರಾನ್ಸ್ಪರೆಂಟ್ ಲೈಟ್ ಆಗಿ ಇಷ್ಟೇ ಬರುತ್ತೆ ಅಷ್ಟೇ. ಹೌದು ಹೌದು ಸರ್, ಅದೇ ಕೊಲೆಸ್ಟ್ರಾಲ್, ಫ್ಯಾಟಿ ಲಿವರ್ ಏನ್ರ ಇದೆಯಾ? ಏನ್ ಅಂತ ಏನಿಲ್ಲ. BP ಮತ್ತೆ ಶುಗರ್ ಅವೆಲ್ಲ ನಾರ್ಮಲ್ ಅಲ್ಲಿ ಇದೆ. ನಾರ್ಮಲ್ ಇದೆಯಾ? ಓಕೆ. ಇಲ್ಲಿ ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡಿ ಸರ್, 20 ಸರಿ ಈ ರೀತಿ. ಇದು ಹಾ, 20 ಅಲ್ಲಲ್ಲ. ಸರಿ ಪ್ರೆಸ್ ಮಾಡಿ. ಹಾ, ಎರಡು ಕೈಯಲ್ಲೂ ಪ್ರೆಸ್ ಮಾಡ್ಬೇಕು. ಇದೆಯಾ? ಬೆಳಿಗ್ಗೆ ಮಾತ್ರ, ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಪ್ರೆಸ್ ಮಾಡಿ. ಸಂಜೆ 6 ಗಂಟೆ ಮೇಲೆ ಪ್ರೆಸ್ ಮಾಡಬಾರ್ದು. ಆಯ್ತು. ಅಲ್ಲ, ಬೆಳಿಗ್ಗೆ ಡೈಲಿ ಮಾಡ್ಬೇಕಾ? ಡೈಲಿ ಮಾಡಿ. ಇಲ್ಲಿ 20 ಸರಿ ಈ ರೀತಿ ಪ್ರೆಸ್ ಮಾಡ್ಬೇಕು ಹೀಗೆ. ಅಲ್ಲಿ ನಿಮ್ಗೆ ಅಂದ್ರೆ ಟಿಫನ್ಗೆ ಮುಂಚೆ, ಟಿಫನ್ ಆದ್ಮೇಲೆ? ಟಿಫನ್ಗಿಂತ ಮುಂಚೆ. ಓಕೆ. ಹ್ಮ್ ಹಾ, 20 ಸರಿ ಇಲ್ಲಿ ಪ್ರೆಸ್ ಮಾಡ್ಬೇಕು, ಇಲ್ಲಿ 20 ಸರಿ ಪ್ರೆಸ್ ಮಾಡ್ಬೇಕು. ದಿನಾನು ಮಾಡ್ಬೋದು. ಎದ್ದ ತಕ್ಷಣ ಮಾಡಿ, ಅಥವಾ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ, ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಮಾಡಿ. ಇದನ್ನ 20 ಸರಿ ಮಾಡ್ಬೇಕು. 2 ವಾರ ಮಾಡಿ ಸಾಕು. ಮತ್ತೆ ಮೇನ್ ಆಗಿ ಫುಡ್ ಅಲ್ಲಿ ನೀವು ಹಾಲು, ಮೊಸರು, ಮಜ್ಜಿಗೆ ತಗೋಬಾರ್ದು. ತಂಪ್ ಮಾಡುವಂತ ಪದಾರ್ಥಗಳನ್ನ ತಗೊಳ್ಬಾರ್ದು. ಮತ್ತೆ ಡೈಲಿ 1 ಅವರ್ ಬಿಸಿಲಲ್ಲಿ ವಾಕ್ ಮಾಡ್ಬೇಕು. ಓಕೆ ಓಕೆ ಇಷ್ಟ ಮಾಡಿ ಸರ್, ಕ್ಲಿಯರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ಇಷ್ಟೆಲ್ಲ ಬೇರೆ ಇನ್ನೇನು? ಲಿವರ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಮತ್ತು ಆರೆಂಜ್ ಕಲರ್ ಸರ್ಕಲ್ ಹಾಕಿ. ಎಡಗೈ ಅಲ್ಲ? ಒಂದ್ ನಿಮಿಷ ಎಡಗೈ ಬರ್ಕೊಂತೀನಿ. ತೋರು ಬೆರಳು ಲಾಸ್ಟ್ ಲಾಸ್ಟ್ ಜಾಯಿಂಟಿಗೆ.
ಇದಕ್ಕೇನ್ ಹೇಳಿ, ಸ್ಕೈ ಬ್ಲೂ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಸ್ಕೈ ಕಲರ್ ಬ್ಲೂ. ಒಂದ್ರ ಮೇಲೆ ಒಂದು ಹಾಕಿಂಗೆ ಲೈನ್ಗೆ. ಒಂದ್ ನಿಮಿಷ. ಏನು ಯಾವ ತರ, ಸ್ವಲ್ಪ ಹತ್ರ ತೋರಿಸಿ. ರೌಂಡ್ ಹಾಕ್ಬೇಕಾ ಮೇಡಮ್? ಹಾ ರೌಂಡ್ ಮೇಡಮ್, ಈ ರೀತಿ. ಹಾ ಓಕೆ ಮೇಡಮ್, ರೌಂಡ್ ಹಾಕ್ಬೇಕು. ಒಂದ್ ಸ್ಕೈ ಬ್ಲೂ, ಅದ್ರ ಮೇಲೆ ಆರೆಂಜ್ ಹಾಕ್ಬೇಕಾ? ಆರೆಂಜ್. ನೋಡಿ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ ಓಕೆ ಓಕೆ ಕಾಣಿಸ್ತಿದೆ. ಓಕೆ. ಹಾಕಿ, ಇದನ್ನ ಹಾಕಿ, ಸ್ಕೈ ಮೇಲೆ ಬ್ಲೂ orange. ಮತ್ತೆ ಆರೆಂಜ್ ಕಲರ್ ಹಾಕಿ. ಡೇ ಟೈಮ್ ಅಲ್ಲಿ ಹಾಕ್ಬೇಕು ಇದನ್ನ. ಅದೇ ಅದು ತಿಂಡಿ ಆದ್ಮೇಲೆ ಏನ್ ಬೇಕು, ಯಾವಾಗ ಬೇಕು ಒಂದ್ ಅರ್ಧ ಗಂಟೆ ಬಿಟ್ಬಿಟ್ಟು ಹಾಕಿ. ಓಕೆ ಓಕೆ. 4 ರಿಂದ 5 ತಾಸು ಹಾಕ್ಬೇಕು. ಮತ್ತೆ ವಾಕಿಂಗ್ ಕಂಪಲ್ಸರಿ. ಮತ್ತೆ 80% ನಿಮ್ಗೆ ರಿಸಲ್ಟ್ ಬರೋದು ಫುಡ್ ಅಲ್ಲಿ ನೀವು ಗಾಣದ ಎಣ್ಣೆ ಉಪಯೋಗಿಸಬೇಕು. ಮತ್ತೆ ಈ ಹಾಲು, ಮೊಸರು, ಮಜ್ಜಿಗೆ ಮತ್ತೆ ಹಣ್ಣುಗಳನ್ನ ಅವಾಯ್ಡ್ ಮಾಡ್ಬೇಕು. ಓಕೆ. ಸರಿ ಸರ್, ಥ್ಯಾಂಕ್ ಯು ಸರ್. ಮೇಡಮ್, ಅದೊಂದು ಆಯ್ತಲ್ಲ, ಇನ್ನೊಂದು ಇದೆ ಪ್ರಾಬ್ಲಮ್. ಅಲ್ಲ, ಬೇರೆ ಆಪರ್ಚುನಿಟಿ ಕೊಡೋಣ ಅಂತ, ಇನ್ನ 5 ಮಿನಿಟ್ಸ್ ಇದೆ. ನನಗೆ ಫಸ್ಟ್ ಟೈಮ್ ಇದೊಂದೇ ಒಂದು. ನನಗೆ ಮಸಲ್ಸ್, ಮುಖದ ಮಸಲ್ಸ್, ಸ್ವಲ್ಪ ಏನೋ ಮಸಲ್ಸ್ ಎಲ್ಲ ವೀಕ್ ಆಗಿ, ಅಂದ್ರೆ ಇದು ಸಿಂಕ್ ಆಗಿದೆ ಅನ್ಸುತ್ತೆ. ಸ್ವಲ್ಪ ರಿಂಕಲ್ಸ್, ಆಮೇಲೆ ಕೈ ತೋಳಿಂದು ಮಸಲ್ಸ್ ಎಲ್ಲ ಒಂಥರ ಮೊದಲಷ್ಟು ಸ್ಟಿಫ್ನೆಸ್ ಇಲ್ಲ. ಅದಕ್ಕೇನಾದ್ರೂ ಕಲರ್ ಏನಾದ್ರು ಇದೆಯಾ? ನಾನು ಫಿಸಿಕಲ್ ಎಕ್ಸರ್ಸೈಸ್ ಅವೆಲ್ಲ ಎಕ್ಸರ್ಸೈಸ್ಗಳು ಮಾಡಿ. ಮಾಡ್ತೀನಿ. ಇದೆಲ್ಲ ಬರೋದು ಏನಾಗಿರುತ್ತಂದ್ರೆ ಆಫ್ಟರ್ 35 ನಿಮ್ಗೆ ಒಂದೊಂದೇ ಮಸಲ್ ವೀಕ್ನೆಸ್ ಆಗೋದು, ರಿಂಕಲ್ಸ್ ಬರೋದು, ಆಮೇಲೆ ಇದೆಲ್ಲ ಅಂತ ಹಿಂಗೆ ಜೋತ್ ಬಿದ್ದಂಗ ಆಗೋದು, ಇದೆಲ್ಲ ಆಗೋದು ನಿಮ್ಗೆ ಯಾರು ಫಿಸಿಕಲ್ ಆಕ್ಟಿವಿಟಿ ಮಾಡಲ್ಲ ಅವರು. ಯಾರು 35 ಒಳಗೆ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿ ಮಾಡ್ತಾರೆ, ಅವ್ರು 50 ವರ್ಷ 60 ವರ್ಷ ಆದ್ರೂ ಚೆನ್ನಾಗಿ ಮಸಲ್ಸ್ ಎಲ್ಲ ಗಟ್ಟಿ ಮುಟ್ಟಾಗಿರ್ತಾರ ಅವ್ರು. ಅಂದ್ರೆ ಸ್ಟಮಕ್ ಸ್ಟ್ರೆಂತ್ ಇರುತ್ತೆ. ಇಲ್ಲಿ ಈಗ ನೀವು ರೈತರೆಲ್ಲ ಜಮೀನಲ್ಲಿ ಕೆಲಸ ಮಾಡ್ತಾರ ನೋಡಿ, ಅವ್ರಿಗೆ 70 ವರ್ಷ ಆದ್ರೂ ಅವ್ರು ಜಮೀನ್ಗೆ ಹೋಗ್ತಿರ್ತಾರೆ. ಅವ್ರಿಗೆ ಏನು ರಿಂಗಲ್ಸ್ ಬರೋದು, ಈ ತರ ಇಲ್ಲಿ ಫ್ಯಾಟ್ ಬರೋದು ಮತ್ತೆ ಮಸಲ್ಸ್ ವೀಕ್ ಆಗೋದು ಆಗಲ್ಲ ಅವ್ರಿಗೆ. ಅವ್ರು ಹೆಂಗಾಗ್ ಚೆನ್ನಾಗಿ ಕಾಣ್ತಿರ್ತಾರೆ. ಅದು ಏನಂತಂದ್ರೆ ನಮ್ದು ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿರ್ಬೇಕು. ಹೌದು, ಓಕೆ. ಅದು ನನಗೆ ಅದನ್ನೆಲ್ಲ ಮಾಡ್ತೀನಿ. ಅಡಿಷನಲ್ ಟು ದಟ್, ನಿಮ್ಮ ಕಲರ್ ಅಲ್ಲಿ ಥೆರಪಿಯಲ್ಲಿ ನೀವು ಇಲ್ಲಿ ಯೆಲ್ಲೋ ಕಲರ್ ಹಾಕ್ಬೋದು. ಇಲ್ಲಿ ನನ್ ಕೈ ಎಲ್ಲಿ ತೋರಿಸ್ತಾ ಅದು ಇದೆ ನೋಡಿ, ಯೆಲ್ಲೋ ಕಲರ್. ಸ್ಟಮಕ್ಕಿನ ಮೇಲೆನಾ? ಸ್ಟಮಕ್ ಅಲ್ಲ, ಡಿ ಚಕ್ರ ಅಂತ ಹೇಳ್ತೀವಿ. ಅದು ಗಟ್ ಹೆಲ್ತ್ ಸ್ಟ್ರಾಂಗ್ ಮಾಡುತ್ತೆ. ಗಟ್ ಹೆಲ್ತ್ ಸ್ಟ್ರಾಂಗ್ ಮಾಡಕ್ಕೆ ಇಲ್ಲಿ ನೀವು ಯೆಲ್ಲೋ ಕಲರ್ ಡಾಟ್ ಇಡಬೇಕು. ಇಲ್ಲಿ ನೋಡಿ ಮೇಡಮ್, ಇಲ್ಲ. ಹೌದು ಸರ್, ಇದು ಈ ಫಿಂಗರ್ ನ ಫೋಲ್ಡ್ ಮಾಡಿದಾಗ ನಿಮ್ಗೆ ಇಲ್ಲಿ ಬಂದು ಟಚ್ ಆಗುತ್ತದು. ಹಾ ಕರೆಕ್ಟ್, ಓಕೆ ಎಕ್ಸಾಕ್ಟ್ಲಿ ಓಕೆ ಅಲ್ಲಿ. ಓಕೆ. ಅಲ್ಲಿ ಯೆಲ್ಲೋ ಕಲರ್ ಹಾಕಿ. ಯೆಲ್ಲೋ ಕಲರ್, ಬರೀ ಯೆಲ್ಲೋ ಕಲರ್ ರೌಂಡ್ ಹಾಕಿದ್ರೆ ಸಾಕಾ? ಸಾಕು ಸಾಕು. ಡೇ ಟೈಮ್ ಅಲ್ಲಿ ಹಾಕಿ, 2 ಕೈಯಲ್ಲೂ ಹಾಕಿ. ಓಕೆ ಓಕೆ, ಥ್ಯಾಂಕ್ ಯು. ಇಷ್ಟು ಮಾಡಿ ಸರ್, ಥ್ಯಾಂಕ್ ಯು. ಮತ್ ನೆಕ್ಸ್ಟ್ ನಾನು ಫೀಡ್ಬ್ಯಾಕ್ ಹೇಳೋದಕ್ಕೆ ಸಂಡೇ ಯಾವ್ದಾದ್ರು ಇರುತ್ತೆ? ಸೇಮ್ 11:30ಗೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಚಿಕ್ಕಮ್ಮನೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಡಾಕ್ಟರ್. ಸರ್ ನಮಸ್ತೆ. ನಮಸ್ತೆ ಡಾಕ್ಟರ್. ಸರ್ ಹೇಗಿದ್ದೀರಾ ಸರ್? ವಿಡಿಯೋ ಆನ್ ಮಾಡ್ಕೊಳ್ತೀರಾ? ವಿಡಿಯೋ ಆನ್ ಮಾಡ್ತೀನಿ ಮಾಡ್ಕೊಳ್ತೀರಾ? ಡಾಕ್ಟರ್. ಹಾ ಸರ್, ಹೇಗಿದ್ದೀರಾ ಸರ್? ಗುಡ್ ಡಾಕ್ಟರ್. ಅದೇ ಒಂದ್ 2-3 ದಿನದಿಂದ ಲೋವರ್ ಬ್ಯಾಕ್ ಪೇನ್ಸ್ ಸಖತ್ ಜಾಸ್ತಿ ಆಗ್ಬಿಟ್ಟಿದೆ. ಲೆಫ್ಟ್ ಸೈಡ್ ಹತ್ರ ಒಂಥರ ಫುಲ್ ಕ್ರಿಪಲ್ ಆಗ್ಬಿಟ್ಟಿದೆ. ಅಲ್ಲಿಂದ ಲೆಫ್ಟ್ ಕಾಲ್ಗೆ ಕಾಫ್ ಮಸಲ್ಸ್ ಹತ್ರ ನೋವು ಬರೋದು, ಆಮೇಲೆ ಕಾಲಡಿಯಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಪೇನ್ ಬರೋದು, ಆತರ ಎಲ್ಲ ಆಗ್ತಾ ಇದೆ. ಒಂದ್ ಕಡೆ ಕೂತ್ಕೊಂಡಿದ್ರೆ ಅಷ್ಟೇನ್ ಅನ್ಸಲ್ಲ, ಬಟ್ ಬೆಳಗ್ಗೆ ಎದ್ರೆ ಸ್ಟಿಫ್ನೆಸ್ ಇರುತ್ತೆ. ಆಮೇಲೆ ಕೂತ್ಕೊಂಡು ನಡಿಯಕ್ ಆಗಲ್ಲ. ಫುಲ್ ಒಂಥರ ಬೆಂಡ್ ಆಗಂಗ್ ಆಗ್ಬಿಟ್ಟಿರುತ್ತೆ. ಫುಲ್ ಸ್ಟಿಫ್ನೆಸ್ ಬಂದ್ಬಿಟ್ಟಿರುತ್ತೆ. ಓಕೆ, ವಾಕ್ ಮಾಡ್ತಿದ್ದೀರಾ ಸರ್? ಆಫ್ಟರ್ ಲಾಂಗ್ ಟೈಮ್ ಬಂದಿದೆ ಮತ್ತೆ. ಅದೇ ನೀವು ನನ್ನ ಹತ್ರ ಥೆರಪಿ ತಗೊಂಡಾಗ ಕಡಿಮೆ ಆಗಿತ್ತಲ್ವಾ? ಹೌದು ಹೌದು. ನಾವ್ ಹೇಳ್ಕೊಟ್ಟಿದ್ದು ಫಿಸಿಕಲ್ ಆಕ್ಟಿವಿಟಿ ಆಗ್ಲಿ, ಫುಡ್ ಹ್ಯಾಬಿಟ್ಸ್ ಆಗ್ಲಿ ಸರಿ ಇದ್ರೆ ಅದು ರಿಪೀಟ್ ಬರಲ್ಲ. ಒಂದ್ಸರಿ ನಮ್ಮ ಹತ್ರ ಕ್ಯೂರ್ ಆದ್ಮೇಲೆ ನಿಮ್ಗೆ ಹೇಳ್ಕೊಟ್ಟಿರ್ತೀವಿ, ಲೈಫ್ ಸ್ಟೈಲ್ ಯಾವ ರೀತಿ ಇರ್ಬೇಕು, ನಮ್ದು ಆಕ್ಟಿವಿಟೀಸ್ ಯಾವ ರೀತಿ ಇರ್ಬೇಕು ಅಂತ ಹೇಳ್ಕೊಟ್ಟಿರ್ತೀವಿ, ಫುಡ್ ಹ್ಯಾಬಿಟ್ಸ್ ಎಲ್ಲ. ಅದೆಲ್ಲ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ರಿಪೀಟ್ ಬರಲ್ಲ ಸರ್ ಅದು. ಹೌದಾ? ಮೇ ಬಿ ನೀವು ಸ್ಕಿಪ್ ಮಾಡಿರ್ಬೇಕೆಲ್ಲ. ಅಂದ್ರೆ ಡಯಟ್ ಎಲ್ಲ ನಾರ್ಮಲ್ ಆಗಿ ಇದ್ ಮಾಡಿದೀವಿ. ಓನ್ಲಿ ಚೇಂಜ್ ಅಂದ್ರೆ ಇವಾಗ ರೀಸೆಂಟ್ ಆಗಿಂದ ಬೆಳಗ್ಗೆ ಫಸ್ಟ್ ಮೀಲ್ ರಾಗಿ ಅಂಬಿಲಿ ತಗೊಳ್ತಿದೀವಿ. ಬೇಡ, ಚೆನ್ನಾಗ್ ತಿನ್ನಿ, ಯಾಕೆ ಅಂಬ್ಲಿ ಕುಡಿಯೋದು? ವೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ವೇಟ್ ಜಾಸ್ತಿ ಆದ್ರೆ ಊಟ ಬಿಡ್ಬಾರ್ದು ಸರ್. ಊಟ ಬಿಟ್ರೆ ಸ್ಟಮಕ್ ಇನ್ನು ವೀಕ್ ಆಗ್ಬಿಟ್ಟು ಇನ್ನೂ ವೇಟ್ ಜಾಸ್ತಿ ಆಗ್ತೀರಾ. ಹೌದಾ? ಆ ರೀತಿ ಮಾಡ್ಬಿಡಿ, ಚೆನ್ನಾಗಿ ತಿನ್ನಿ. ಯಾಕಂದ್ರೆ 9 ಗಂಟೆಗೆ ಸ್ಟಮಕ್ ಆರ್ಗನ್ 7 ಗಂಟೆಯಿಂದ 9 ಗಂಟೆಗೆ ಸ್ಟಮಕ್ ಕೆಲಸ ಮಾಡ್ತಿರುತ್ತೆ. ಆ ಟೈಮಲ್ಲಿ ಚೆನ್ನಾಗಿ ಫುಡ್ ಕೊಟ್ರೆ ಸ್ಟಮಕ್ ಸ್ಟ್ರೆಂಥನ್ ಆಗುತ್ತೆ ನಿಮ್ಗೆ.
ಅದು ಡೈಜೆಷನ್ ಆಗೋದು 9 ಓಕೆ ಗಂಟೆಯಿಂದ 11 ಗಂಟೆಗೆ. ಆ ಟೈಮಲ್ಲಿ ವಾಕ್ ಮಾಡಿ. ವೇಟ್ ಪುಟಾನ್ ಆಗಲ್ಲ, ಆರಾಮಾಗಿ ಓಕೆ ಹೆಲ್ದಿ ಡಾಕ್ಟರ್. ಆಗಿರ್ತೀರಾ, ಆಕ್ಟಿವ್ ಆಗಿರ್ತೀರಾ. ಗಂಜಿ ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಏನಿದಿಲ್ಲ ಸರ್, ಸ್ಟ್ರೆಂತ್ ಬರಲ್ಲ. ಓಕೆ ಡಾಕ್ಟರ್. ಇಲ್ಲಿ K3 ಪಾಯಿಂಟ್ ಬರ್ತಿದ್ 20 ಸರಿ ಒತ್ತಿ. ಓಕೆ ಡಾಕ್ಟರ್. ಇಲ್ಲಿ 20 ಸರಿ ಒತ್ತಬೇಕು, ಇಲ್ಲಿ ಈ 20 ಕಾಲಲ್ಲಿ ಟೈಮ್. 20 ಸರಿ ಒತ್ತಬೇಕು. ನಿಮ್ ಕಿಡ್ನಿ ಸ್ಟ್ರೆಂಥನ್ ಆಗುತ್ತೆ. ಓಕೆ ಡಾಕ್ಟರ್. ಸರಿನಾ? ನಿಮ್ಗೆ ಬ್ಯಾಕ್ ಪೇನಿಗೆ ಹೌದು. ಇಲ್ಲಿ ನಿಮ್ಗೆ ಒಂದ್ ಮೆಸೇಜ್ ಹಾಕಿ ಸರ್, ನಂಗೆ ವಾಟ್ಸಪ್ ಅಲ್ಲಿ ನಿಮ್ ಕಲರ್ ಪ್ರೋಟೋಕಾಲ್ ಕಳ್ಸ್ಕೊಡ್ತೀನಿ. ಮತ್ತೆ ಇಲ್ಲಿ ಕಿಡ್ನಿ ಹಾ ಹಾ ರಿಫ್ಲೆಕ್ಸ್ ಗೆ ಬ್ಲಾಕ್ ಕಲರ್ ಹಾಕಿ. ಬ್ಲಾಕ್ ಕಲರ್. ಓಕೆ ಹಾ, ಡಾಕ್ಟರ್. ತೋರಿಸ್ತಾ ಇದೆ ನೋಡಿ. ಮತ್ತೆ ಯೂಟ್ಯೂಬ್ ಹಾ ಅಲ್ಲಿ ಹಾ ವಿಡಿಯೋ ಬಿಟ್ಟಿದ್ದೀನಿ ನಾನು, ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ಬೆನ್ನು ಏನ್ ಮಾಡ್ಬೇಕು ಅಂತ. ಓಕೆ ಇದನ್ನ ಮಾಡಿ ಓಕೆ. ಅಟ್ಲೀಸ್ಟ್ ಒಂದ್ 3 ಮಂತ್ಸ್ ಆದ್ರೂ ಮಾಡ್ಬೇಕು. ಹೌದಾ? ಓಕೆ ಡಾಕ್ಟರ್, ಶೋರ್. ಎರಡು ಕೈಯಲ್ಲೂ ಹಾಕ್ಬೇಕು, ಇಲ್ಲೂ ಹಾಕ್ಬೇಕು, ಇಲ್ಲೂ ಹಾಕ್ಬೇಕು, ತೋರಿಸಿದಂಗೆ. ನೈಟ್ ಓಕೆ ಮಲ್ಕೊಳ್ಳೋವಾಗ ಡಾಕ್ಟರ್. ರಾಜ್ಮಾ ಕಾಳು ಇಡ್ಬೇಕು, ಇಲ್ಲೊಂದ್ ರಾಜ್ಮಾ ಕಾಳು, ಇಲ್ಲೊಂದ್ ರಾಜ್ಮಾ ಕಾಳು. ಹ ಓಕೆ ಡಾಕ್ಟರ್. ಹಾ ಇಡೀ ಹಾ ಸರಿ ಹೋಗುತ್ತೆ. ಒಂದು ಓಕೆ ಡಾಕ್ಟರ್. 15 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ, ಮತ್ತೆ ರೀಜಾಯ್ನ್ ಆಗಿ ನಾನು ಮತ್ತೆ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ. ಹೌದಾ? ಓಕೆ ಡಾಕ್ಟರ್, ಶೋರ್. 15 ಮಿನಿಟ್ಸ್ ಮಾತ್ರ ಬ್ರೇಕ್, ಮತ್ತೆ ಎಲ್ಲರೂ ರೀಜಾಯ್ನ್ ಆಗಿ. ಓಕೆ ಡಾಕ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು.